ಇಟ್ಟು ನರ್ವಸ್ ಆಗತ್ತದಲ್ಲ ಗೈಸ್. ಲಾಸ್ಟ್ ಎಕ್ಸಾಮ್ದ ಏನು ಒಪಿನಿಯನ್ ಐತೆ ಅಂತ ಕೇಳೋಂಬರ್ರಿ. ಆಕಾಶ ಇದೊಂದು ಎಕ್ಸಾಮ್ ಬರೀದ್ರಿ, ಒಮ್ಮೆ ಮುಂದಿನ ಸೆಮ್ ಬರ್ತೀವ್ರಿ, ಅವಾಗ ನಿಮ್ಮ ಭೇಟಿ ಮತ್ತೆ ಹಾಯ್ ಹಲೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಮ್ಮ ಮನೆ ಮ್ಯಾಗಿಂದ ಸ್ಟಾರ್ಟ್ ಮಾಡತ್ತೇನೆ ರೀ. ಯಾಕಂದರೆ ಮುಂಜಾನೆ ನಮ್ಮ ಮನೆ ಕಡೆ ನಮ್ಮ ಏರಿಯಾದಾಗ ಪೂರಾ ಮಳೆ ಬೀಳತ್ತಿತ್ತ, ಅದಕ್ಕಲ್ಲಿ ಈಗ ಜಸ್ಟ್ ಒಂದು ಸ್ವಲ್ಪ ನಿಂತದ. ಇವತ್ತಿನ ವಿಡಿಯೋ ನಮ್ಮ ಮನೆ ಮ್ಯಾಗಿಂದ ಸ್ಟಾರ್ಟ್ ಮಾಡೋದು ಪ್ಲ್ಯಾನ್ ಇತ್ತು, ಅದಕ್ಕಲ್ಲೇ ಈಗ ನಮ್ಮ ಮನೆ ಮ್ಯಾಗಿಂದ ವಿಡಿಯೋ ಮಾಡತ್ತೀನಿ. ಈಗ ಮತ್ತೊಂದು ವಿಷಯ ರೀ ಗೈಸ್, ಇವತ್ತು ನಮ್ದು ಲಾಸ್ಟ್ ಎಕ್ಸಾಮ್ ಐತೆ ರೀ ಗೈಸ್. ಹಾಂ ಗೈಸ್, ಲಾಸ್ಟ್ ಎಕ್ಸಾಮ್ ಐತಿ. ಲಾಸ್ಟ್ ಎಕ್ಸಾಮ್ದಾಗ ಏನು ಮಾಡಬೇಕು ಏನು ಬಿಡಬೇಕು ಫುಲ್ ನರ್ವಸ್ ಆಗತ್ತದ ರೀ ಗೈಸ್. ಹೆಂಗಾಗ್ತದೆ ಪೇಪರ್, ಎಷ್ಟು ಸ್ಟ್ರಿಕ್ಟ್ ನಡೀತದೆ, ಏನು ಲೂಸ್ ಬಿಡ್ತಾರೋ ಅಂತ ಫುಲ್ ಇದು ಟೆನ್ಷನ್ ಆಗತ್ತದ ರೀ ಗೈಸ್. ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತೇ ಆಗಲಾಗ್ಯದ. ಮತ್ತು ನಿನ್ನೆ ಮೊನ್ನೆ ಅದು ಓದ್ಕೊಂಡಿದ್ದು ಸ್ವಲ್ಪ ನೆನಪಾದವ ರೀ. ಅಂದ್ರೂ ಸ್ವಲ್ಪ ಏನಾಗ್ತದೋ ಏನಿಲ್ಲ ಅಂತ ಗೊತ್ತಾಗಂಗಿಲ್ಲ, ಅದಕ್ಕೆಲ್ಲ ಫುಲ್ಲು ನರ್ವಸ್ ಆಗ್ಯದ. ಈಗ ಎನಿವೇಸ್, ಈಗ ನಮ್ಮ ಅಕ್ಕದು ಎದ್ದು ನಾಷ್ಟ ಗೀಷ್ಟ ಮಾಡತ್ತಲ್ಲ. ಈಗ ನಾವು ಜಳಕ ಮಾಡಿಲ್ಲ, ಸ್ವಲ್ಪ ಎಕ್ಸಸೈಸ್ ಅದು ಮುಗಿಸ್ಕೊಂಡು ಈಗ ಜಳಕ ಮಾಡಕ್ಕೆ ಹೊಂಟೀವಿ. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಅಕ್ಕ ಮುಂಜಾನೆ ಎದ್ದು ನಾಷ್ಟ ಅದು ಮಾಡಕತ್ತಾಳಗರಿ. ಹೀಗೆ ನೋಡ್ರಿ 2000 years later. ಈಗ ಜಳಕ ಮಾಡಿ ಈಗ ರೆಡಿ ಆಗಿ ನೋಡ್ರಿ ಗೈಸ್, ನಮ್ಮ ಅಕ್ಕದು ಊಟ ಅಡಿಗೆ ಮಾಡತ್ತಿದ್ರೆ. ಇಲ್ಲಿ ನೋಡ್ರಿ ಜಳಕ ಮಾಡೋ ಅದಕ್ಕದ್ರೂ ಏನ ಬಿಸಿಲೇ ಬಿಟ್ಟಿಲ್ಲಗರಿ ಗೈಸ್. ಎಷ್ಟೊತ್ತೈತೆ ಏನ ಬಿಸಿಲೇ ಬಿಟ್ಟಿಲ್ಲ, ಮಾಡೋ ಸ್ವಲ್ಪ ಕತ್ತಲ ಐತಿ. ಸ್ವಲ್ಪ ನಾಷ್ಟ ಮಾಡಿ ಈಗ ಒಂದು ಸ್ವಲ್ಪ ಯಾವ್ಯಾವ ಇಂಪಾರ್ಟೆಂಟ್ ಅದ ನೋಡ್ರಿ ಅವು ನೋಡ್ಕೊಳ್ಳೋಣ. ಈಗ ಊಟ ಮಾಡೋ ಬರ್ರಿ. ಈಗ ಮೊದಲು ನಮ್ಮ ಅಕ್ಕ ಅಂತೂ ಆಲ್ರೆಡಿ ಈಗ ಊಟ ಮಾಡತ್ತಾಳಗರಿ. ಈಗ ಇಲ್ಲಿ ಊಟ ಮಾಡ್ಕೋತ TV ನೋಡ್ಕೋತ ಊಟ ಮಾಡತ್ತಾಳಗರಿ. ಈಗ ನಮ್ಮ ಅಕ್ಕ ಅಡಿಗೆ ಏನು ಮಾಡ್ಯಾಳು ಬರ್ರಿ ನೋಡ್ರಿ ಗೈಸ್. ಬ್ಯಾಳಿ ಸಾರು ಐತ್ರಿ, ಮತ್ತು ಚಪಾತಿ ಅದಾವ್ರಿ ಗೈಸ. ನೋಡ್ರಿ ಚಪಾತಿ ಅದಾವ, ರೈಸ್ ಏನೈತ್ರಿ ಗೈಸ, ರೈಸ್ ಐತಿ. ಸೊ ಗೈಸ, ಈಗ ಊಟ ಅದು ಎಲ್ಲ ಮಾಡೀನ್ರಿ. ಈಗ ಲಾಸ್ಟ್ ಎಕ್ಸಾಮ್ ಪೇಪರ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅವೆಲ್ಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಮತ್ತು ಓದ್ಕೊಂಡು ಫುಲ್ ರೆಡಿಯಾಗಿ ಕಾಲೇಜ್ಗೆ ಹೋಗ್ತೀನಿ. ಈಗ ಒಂದು 10 ನಿಮಿಷ ಒಂದು 10 ನಿಮಿಷ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಯಾವ್ಯಾವ ಅದ ನೋಡ್ರಿ ಅವು ನೋಡ್ಕೊಳ್ಳೋಣ. ಇಟ್ಟು ನರ್ವಸ್ ಆಗತ್ತದಲ್ಲ ಗೈಸ್. ಲಾಸ್ಟ್ ಪೇಪರ್ ಹತ್ರ ಭಾಳ ಇದು ಆಗತ್ತದ್ರಿ ಗೈಸ್, ಅಂಜಿಕೆನೂ ಬರತ್ತದ. ಇವತ್ತೊಂದು ಲಾಸ್ಟ್ ಪೇಪರ್ ಐತೆ ಅಂದ್ರೆ 15 ದಿವಸ ಸುಟ್ಟಿ ಐತಿ. ಎನಿವೇಸ್ ಏನು ಆಗ್ತದೋ ಏನಿಲ್ಲ ಅಂತ ಗೊತ್ತಾಗಲಾಗ್ಯದ. ಈಗ ಯಾವ್ಯಾವ ಇಂಪಾರ್ಟೆಂಟ್ ಅದ ನೋಡ್ರಿ ಓದ್ಕೊಳ್ಳೋಣ. ಈಗ ಎಕ್ಸಾಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅವೆಲ್ಲ ಈಗ ನೋಡ್ಕೊಂಡೀನ್ರಿ ಮತ್ತು ಓದ್ಕೊಂಡೀನ್ರಿ. ಪೂರಾ A to Z ನೋಡ್ಕೊಂಡೀನ್ರಿ. ಈಗ ಕಾಲೇಜ್ಗೆ ಟೈಮ್ ಆಗತ್ತದ್ರಿ. ಈಗ ಪಟ ಅಂತ ರೆಡಿ ಆಗಿ ಕಾಲೇಜ್ಗೆ ಹೋಗ್ಬೇಕಾ. ಪಟ ರೆಡಿ ಆಗಿ ಸಿಗ್ತೇನೆ ಬರ್ರಿ ನಿಮ್ಗೆ. ಫೈನಲಿ ಈಗ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗೇನ್ರಿ. ಇವತ್ತು ಕಾಲೇಜ್ ಡ್ರೆಸ್ ಹಾಕೊಳಂಗಿಲ್ರಿ. ಇವತ್ತು ಬಿನ್ ಡ್ರೆಸ್ ಹಾಕೊಂಡೀನ್ರಿ. ಯಾಕಂದ್ರೆ ಸ್ವಲ್ಪ ಕಾಲೇಜ್ದಾಗ ಹವಾ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಸಾರಿ ಗೈಸ, ಸುಮ್ಮನೆ ಜೋಕ್ ಮಾಡಿದೆ ಗೈಸ, ಏನಿಲ್ಲ. ಇವತ್ತು ಬಿನ್ ಡ್ರೆಸ್ ಹಾಕೋಬೇಕಂತ ಮನ್ಸು ಬತ್ತ, ಅದಕ್ಕಲ್ಲೇ ಹಾಕೊಂಡೆ. ಫೈನಲಿ ಈಗ ನಮ್ಮ ಕಾಲೇಜಿಗೆ ಬಂದೀವ್ರಿ ಗೈಸ್. ನಮ್ಮ ದೋಸ್ತರು ಬಂದಾರಂತ ನಾ ಬಂದ್ರೆ ಅವ್ರು ಏನೋ ಬಂದೇ ಇಲ್ರಿ ಗೈಸ್. ಏನು ಮಾಡೋದು, ಅವ್ರ ಸಂಬಂಧ ಈಗ ವೇಟ್ ಮಾಡತ್ತೀನಿ. ಎಕ್ಸಾಮ್ದು ಟೈಮ್ನೂ ಆಗಿಲ್ಲ, ಎಕ್ಸಾಮ್ ಟೈಮ್ ಆಗೋಣ ಎಲ್ಲರೂ ಬರ್ತಾರೆ. ಈಗ ಅವ್ರ ಸಂಬಂಧ ವೇಟ್ ಮಾಡತ್ತೀನಿ. ಈಗ ನಮ್ಮ ದೋಸ್ತರಿಗೆ ಲಾಸ್ಟ್ ಎಕ್ಸಾಮ್ದು ಏನು ಒಪಿನಿಯನ್ ಐತೆ ಅಂತ ಕೇಳೋಂಬರ್ರಿ. ಲಾಸ್ಟ್ ಎಕ್ಸಾಮ್ ಐತಲ್ಲ, ಏನು ಒಪಿನಿಯನ್ ಐತೆ ಅಂತ ಏನೋ ಎಕ್ಸಾಮ್ ಆಗಿಲ್ಲ. ಹಾಂ, ಫುಲ್ ಟೆನ್ಷನ್ ಆಗ್ಯದಿ. ಹಾಂ, ಆಕಾಶ ನಮಸ್ಕಾರ. ಎಕ್ಸಾಮ್ ಐತಿ, ಏನು ಒಪಿನಿಯನ್ ಐತಿ? ಒಪಿನಿಯನ್ ಇದೊಂದು ಎಕ್ಸಾಮ್ ಬರೀದ್ರಿ, ಒಮ್ಮೆ ಮುಂದಿನ ಸೆಮ್ ಬರ್ತೀವ್ರಿ, ಅವಾಗ ನಿಮ್ಮ ಭೇಟಿ. ಎಲ್ಲರೂ ಈಗ ಬ್ಲಾಕ್ ನಂಬರ್ ಹೋಗ್ಬಿಡತ್ತಾರ. ಈಗ ಎಲ್ಲರೂ ಎಕ್ಸಾಮ್ ಸ್ಟಾರ್ಟ್ ಆಗ ಬಂದವ. ಈಗ ಬರ್ರಿ ನಾವು ಎಕ್ಸಾಮ್ ಬರೆಯಕ್ಕೆ ಹೋಗೋಣ್ರಿ. 2 hours later. ಸೊ ಗೈಸ್, ಫೈನಲಿ ಈಗ ಪೇಪರ್ ಎಲ್ಲರದು ಲಾಸ್ಟ್ ಎಕ್ಸಾಮ್ ಪೂರಾ ಕ್ಲಿಯರ್ ಐತೆ. ಈಗ ಎಕ್ಸಾಮ್ ಮುಗಿದವು. ಈಗ ಪೂರಾ ಒಂದು ತಿಂಗಳ ತನಕ ಸುಟ್ಟಿನೇ ಮಾಡೋದೈತಿ. ಮತ್ತು ನಮ್ಮ ಬ್ಲಾಕ್ದಾಗ ಸ್ಕ್ವಾಡ್ನು ಬಂದಿದ್ರೆ 4 ಮಂದಿ ಇದು ಐತೆ ಪೇಪರ್ ಸಿಕ್ಕೋದು. ಅದಕ್ಕಲ್ಲೇ ಅವ್ರದ್ದು ಪೇಪರ್ ಹೋಯ್ದ್ರೆ ಭಾಳ ಡೇಂಜರ್ ಸೀನ್ ಆಗೈತೆ ರೀ ಗೈಸ.
ಈಗ ನಮ್ಮ ದೋಸ್ತರು ಹೊಂಟಾರಾಗಾರ ಇಲ್ಲಿ ಎಲ್ಲರೂ ಹುಡುಗರು ಅದು ಹೊಂಟಾರಾಗಾರ ಮನೆಗೆ ಈಗ ನಾವು ಹೊಂಟಿವಾಗಾರಿ ನೋಡಿರಿ ನಮ್ಮ ದೋಸ್ತ ಅದು ಹೊಂಟಾರ ನೋಡಿರಿ ಎಲ್ಲರೂ ಹೊಂಟಾರಾಗಾರ ಈಗ ಬರ್ರಿ ಈಗ ನಾವು ಹೋಗೋಣ ನಮ್ಮ ದೋಸ್ತರು ಇನ್ನೂ ಅಲ್ಲೇ ಅದಾರ ಅವ್ರ ಸಂಬಂಧ ವೇಟ್ ಮಾಡತ್ತೀವಿ ಅವ್ರು ಬಂದಂದ್ರೆ ಹೋಗೋದೈತಿ ಈಗ ನೋಡ್ರಿ ಈಗ ಅವ್ರು ಬರೋ ತನಕ ವೇಟ್ ಮಾಡೋಣ ದರ್ಶನ್ ನೋಡ್ರಿ ಫುಲ್ ಹ್ಯಾಪಿ ಅದನ್ರಿ ನೋಡ್ರಿ ಎಷ್ಟು ಖುಷಿ ಅದನ್ರಿ ಏ ದೋಸ್ತಗಳೇ ಲಾಸ್ಟ್ ಪೇಪರ್ ಹೆಂಗೈತಿ ನಿಮ್ದು ಫುಲ್ ಖತರ್ನಾಕ್ ಓಯ್ ಬೈ ಪೇಪರ್ ಹೆಂಗೈತಿ ನಿಮ್ದು ಪೇಪರ್ ಹೆಂಗೈತಿ ನಿಂದು ಬೈ ಫುಲ್ ಗಿಚ್ಚಾಗೈತೆ ಅಂದ್ರೆ ಫುಲ್ ಈಗ ಒಂದು ತಿಂಗಳ ರೆಸ್ಟ್ ಮುಂದಿನ ವರ್ಷ 6 ತಿಂಗಳಿಗೆ ಮುಂದಿನ ಎಕ್ಸಾಮ್ಗೆ ಬರುತ್ತೆ ಮುಂದಿನ ವರ್ಷ ಬರೋದೀಗ ಗಾಯ್ಸ್ ನಮ್ಮ ದೋಸ್ತರದ್ದು ಒಪಿನಿಯನ್ ನೋಡಿದ್ರಲ್ಲ ಎಷ್ಟು ಗಿಚ್ಚು ಗಿಚ್ಚು ಒಪಿನಿಯನ್ ಇದು ಹೇಳ್ಬೈ ನಮಸ್ತೆ ಬೈ ಎಲ್ಲರೂ ಈಗ ನಮ್ಮೆಲ್ಲರದು ದೋಸ್ತಿಂದ ಒಪಿನಿಯನ್ ಇಟ್ಟು ಭಾಳ ಡೇಂಜರ್ ಅದಾವ ಒಪಿನಿಯನ್ ಭಾಳ ಡೇಂಜರ್ ಆದವು ಅವರು ಈಗ ನಮ್ಮ ದೋಸ್ತರ ಸಂಬಂಧ ವೇಟ್ ಮಾಡಿ ಈಗ ನಾವು ಹೋಗೋದು ಒಂದು ತಿಂಗಳ ತನಕ ರೆಸ್ಟ್ ಮಾಡೋದೆ ಬೆಡ್ ರೆಸ್ಟ್ ಮಾಡಿ ಈಗ ಸೀದಾ 1 ವರ್ಷ ಆಗೋಣ ಬರೋದು ಈಗ ಸೀದಾ ಮುಂದಿನ ಸೆಮಿಗೆ ಬರೋದು ಸೊ ಗಾಯ್ಸ್ ಇವತ್ತಿನ ಪೇಪರ್ ಪಾಸ್ ಆಗ್ತದ ಫೇಲ್ ಆಗ್ತದ ಅಂತ ಭಾಳ ಅಂಜಿಕೆ ಇತ್ತು ಅಂದ್ರೆ ದೇವ್ರಿಂದ ಕೃಪಾ ಪಾಸ್ ಆದೀವಿ ಈಗ ನೋಡ್ರಿ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದೇನ್ರಿ ಮನೆಗೆ ಬಂದು ರೆಡಿ ಅದು ಆಗೇನ್ರಿ ಈಗ ನಮ್ಮ ಮಮ್ಮಿ ಸ್ವಲ್ಪ ಬಜ್ಜಿ ಮಾಡಕತ್ತಾರ ಹೋಮ್ ಬಜ್ಜಿ ಬರ್ರಿ ತೋರಿಸ್ತಾನೆ ಹೆಂಗೆ ಮಾಡಕತ್ತಾಳ ನೋಡಿ ಬರ್ರಿ ಫಸ್ಟ್ ಟೈಮ್ ಮಾಡತ್ತಾರಲ್ರಿ ಬಜ್ಜಿ ನೋಡ್ರಿ ಬಜ್ಜಿ ಮಾಡ್ಕೋದು ಗೊತ್ತಾಗ ಬರ್ರಿ ನೋಡ್ರಿ ಇದು ಬಜ್ಜಿದ ಹಿಟ್ಟ ನೋಡ್ರಿ ಇಲ್ಲಿ ಬಜ್ಜಿ ಮಾಡತ್ತ ಇವತ್ತೊಂದು ದಿವ್ಸ ಮಾಡಿ ಏನು ಬೆಸ್ಟ್ ಕುಕ್ಕರ್ ಆಗಬೇಕಂತ ಇದು ಮಾಡಿ ಏನ ನೋಡ್ರಿ ಗೈಸ್ ಹಾಂ 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 ಸಾಕು 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 ಇವತ್ತು ಒಂದು ದಿವ್ಸ ಮಾಡಿ ಮತ್ತು 1 ವರ್ಷ ಕನ ಮಾಡೋದು ನಗಾತಾವಾಗಾರ ಮತ್ತೆ ಹಾಗಾರಿ ಭಾಳ ಕಮ್ಮಿ ಮಾಡೋದ್ರಿಂತದ ಇಂಥವು ಹಿಂಗೆ ಏನದ ಭಾಳ ರೇರ್ ಮಾಡ್ತಾರ್ರಿ ಮನ್ಯಾಗ ಯಾವಾಗ ಅವ್ರದ್ದು ಮೂಡ್ ಬರ್ತದ ಅಮಾವಾಸ್ಯೆ ಮೇಗ ಒಂದ್ಸತ ಮಾಡ್ತಾರ್ರಿ ಮತ್ತು ಏನು ಉಪಯೋಗ ಇಲ್ರಿ ಅದು ಈಗ ಬರ್ರಿ ಟೇಸ್ಟ್ ಹೆಂಗಾಗ್ಯದ ಅಂತ ನೋಡೋಣ ರೀ ತಿನ್ನಕ್ಕೆ ಚಾಲೂ ಮಾಡ್ಯಾಲಾಗಾರಿ ಮೊದಲು ಪ್ಲೇಟ್ ರೆಡಿ ಆಗ್ಯದ್ರಿ ನಮ್ಮ ಅಕ್ಕಂದು ಈಗ ನೋಡ್ರಿ ಈಗ ಟೇಸ್ಟ್ ಮಾಡೋಣ ಹೆಂಗಾಗ್ಯದ ಹೆಂಗಿಲ್ಲ ಅಂತ ಬರ್ರಿ ನೋಡ್ರಿ ಗಾಯ್ಸ್ ಬಜ್ಜಿ ಗರಂ ಗರಂ ಬಜ್ಜಿ ಅದಾವ ಬರ್ರಿ ಟೇಸ್ಟ್ ಮಾಡೋಣ ಹೂ ಗರಂ ಇದೆ ಕಾಂದ ಬಜ್ಜಿ ಭಾಳ ಚಲೋ ಆಗಿಲ್ಲ ಅಟ್ಟೆ ಎವರೇಜ್ ಗೈಸ್ ಹೊರಗೆ ನೋಡ್ರಿ ಪೂರಾ ಆಗ್ಯದಾಗ ರೀ ಪೂರಾ ಕತ್ತಲಾಗ್ಯದಲ್ರಿ ಎಷ್ಟು ಕತ್ತಲಾಗ್ಯದಾಗ ರೀ ಇವತ್ತರ ಪೇಪರ್ ಭಾಳ ಮಸ್ತ್ ಐತ್ರಿ ಗೈಸ್ ಲಾಸ್ಟ್ ಪೇಪರ್ ಇತ್ತು ಎಲ್ಲಿ ಆಗ್ತದೋ ಇಲ್ಲ ಅಂತ ನನಗೆ ಅನ್ಸಿತ್ರಿ ಗೈಸ್ ಫೈನಲಿ ಎಕ್ಸಾಮ್ ಕಂಪ್ಲೀಟ್ ಐತೆ ಈಗ 1 ತಿಂಗಳ ತನಕ ಬುಕ್ಕ ಹಿಡಿಯೋದೇ ಜರುರತ್ತೇ ಇಲ್ಲ ಮತ್ತು ಫುಲ್ ಆರಾಮಿರೋದು ಒಂದು ತಿಂಗಳಾಗನ ಮತ್ತು ಚಾಲು ಆಗ್ತದ್ರಿ ನಮ್ದು ಈಗ ಇವತ್ತಿನ ದಿನ ಎಂಜಾಯ್ ಮಾಡೋಣ ಇವತ್ತು ಏನಾಗಿದ್ದೈತೆ ಈಗ ರಾತ್ರಿದು ಏನೈತಿ ಅದು ಎಂಜಾಯ್ ಮಾಡೋಣ ಈಗ ಗರಂ ಗರಂ ಬಜ್ಜಿ ತಿಂತೀವ್ರಿ ಭಾಳ ಬೇಸರ ಆಗಿತ್ತು ರೀ ಗೈಸ್ ಎಕ್ಸಾಮ್ ಸಂಬಂಧ ಎಷ್ಟು ಟೆನ್ಷನ್ ಆಗಿತ್ತಲ್ಲ ಹಲಾಕ್ ಹೋಗ್ಬಾರ್ದು ಭಾಳ ಕೆಟ್ಟ ಟೆನ್ಷನ್ ಆಗಿತ್ತು ಈಗ ಫೈನಲಿ ಈಗ ಎಕ್ಸಾಮ್ ಕಂಪ್ಲೀಟ್ ಆಗ್ಯದ ಈಗ ಬರ್ರಿ ಗರಂ ಗರಂ ಬಜ್ಜಿ ತಿಂತೀನ ಗೈಸ್ ಫೈನಲಿ ಈಗ ಡಿನ್ನರ್ ಮಾಡಿ ಮಮ್ಮಿ ಇವತ್ತು ಸಂಜೆಗೆ ಇದು ಬಜ್ಜಿ ಗಿಜ್ಜಿ ಮಾಡಿದ್ರು ಎಷ್ಟು ಚಲೋ ಅನಿಸಿತ್ತಲ್ಲ ಗೈಸ್ ಭಾಳ ಕೆಟ್ಟ ರುಚಿಯಾಗಿತ್ತು ಅದ್ರ ಸಂಬಂಧ ಸ್ವಲ್ಪ ಊಟ ಮಾಡೀನಿ ಗೈಸ್ ಸೊ ಗೈಸ್ ಇವತ್ತು ಪೇಪರ್ದು ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಗೈಸ್ ಇವತ್ತು ಲಾಸ್ಟ್ ಪೇಪರ್ ಐತಿ ಎಷ್ಟು ಖುಷಿ ಆಗತ್ತದ ಇವತ್ತು ಪೂರಾ ನೆಮ್ಮದಿ ಆಗಿ ಮಕ್ಕೋತೀನಿ ರೀ ಗೈಸ್ ಸೊ ಗೈಸ್ ಇವತ್ತಿಗೆ ವಿಡಿಯೋ ಇಷ್ಟೇ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್